ಆದ್ರೆ ಅವ್ರು ಯಾರು ಈಗ ಜೀವಂತವಾಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇ ಹ್ಯಾವ್ ಆಲ್ ಕಮಿಟೆಡ್ ಸೂಸೈಡ್. ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂದ್ರೆ ಅವ್ರಿಗೆಲ್ಲ ಪರೀಕ್ಷೆನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು. ಬಹುಶಃ ಆ ಮಕ್ಕಳಿಗೆಲ್ಲ ನನ್ನ ಮಿತ್ರ ಶ್ರೀನಿವಾಸ ಮೂರ್ತಿ ತರ ಪಾಲಕರಿದ್ರು ಅಂತ ಕಾಣಿಸುತ್ತೆ. ಪ್ರತಿ ತಂದೆ ತಾಯಿನೂ ತಮ್ಮ ಮಕ್ಕಳು ಮಾರ್ಕ್ಸ್ ತೆಗಿಬೇಕು ಅಂತ ಬಯಸ್ತಾರೆ, ಅತಿ ಹೆಚ್ಚು ಮಾರ್ಕ್ಸ್ ಎಲ್ಲ ಪರೀಕ್ಷೆನಲ್ಲೂ. ಅದಕ್ಕೋಸ್ಕರ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಮಕ್ಕಳು ಹಗಲು ರಾತ್ರಿ ಓದಬೇಕು. ಪರೀಕ್ಷೆಗೆ ಇನ್ನೂ 2 ತಿಂಗಳು ಇರಬೇಕಾದ್ರೇನೆ ಅವ್ರ ಕಡಿವಾಣ ಹಾಕ್ತಾರೆ. ಆಟ ಇಲ್ಲ, ಟಿವಿ ಇಲ್ಲ, ನಿದ್ರೆ ಇಲ್ಲ. ಪರೀಕ್ಷೆ ದಿನ ಬಂತು ಅಂತಂದ್ರೆ ಒಂದೇ ಒಂದು ಮಾತಿನಿಂದ ಮಕ್ಕಳನ್ನ ಹೆದರಿಸ್ತಾರೆ. ನೀನ್ ಪರೀಕ್ಷೆನಲ್ಲಿ 100 ಮಾರ್ಕ್ಸ್ ತಗೊಳ್ಳಿಲ್ಲ, ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ.